ಗೈಸ್, ಇಷ್ಟೊಂದು ಚೆನ್ನಾಗಿರೋ ನೇಲ್ಸ್ ನಮ್ಮ ಮಮ್ಮಿ ಕಟ್ ಮಾಡು ಅಂತ ಹೇಳ್ತಿದ್ದಾರೆ. ನಾನು ಕಟ್ ಮಾಡು ಅಂತ ಹೇಳ್ತಲ್ಲ, ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಉಗಿತಾರೆ, ಅದು ರೈಟ್ ಹ್ಯಾಂಡಲ್ಲಿ ಅಂತ ಕಟ್ ಮಾಡಿಸ್ಕೊತಾರೆ. ಅವ್ರು ಉಗಿತಾರೋ ಇಲ್ಲ, ನೀನ್ ಮಾತ್ರ ದಿನ ಬೆಳಿಗ್ಗೆ ಉಗಿತಾ ಇದೀಯ. ಮತ್ತೆ ಊಟ ಮಾಡೋ ಕೈಯಲ್ಲಿ ಯಾರಾದ್ರು ಇಟ್ಕೊಂತಾರ ಅವನ ನೇಲ್ನ, ಅದು ಇಷ್ಟು ದವಳೆ ರಾಕ್ಷಸಿ ಹೋಗರಿದ್ದಂಗೆ. ಎಂಥದ್ದು ಇಲ್ಲ, ಚೆನ್ನಾಗಿದೆ. ಅದು ಲೆಫ್ಟ್ ಹ್ಯಾಂಡಲ್ಲಿ ಚೆನ್ನಾಗಿದೆ ನೋಡಿ ಗೈಸ್. ನಮ್ಮ ಮಮ್ಮಿ ಕೈಲಿ ಇಲ್ಲ ಅಂತ ಅವ್ರಿಗೆ ಹಂಗೆ ಬೇಜಾರು. ಊಟ ಮಾಡೋ ಕೈಯಲ್ಲಿ ಯಾರೋ ಬೆಳೆಸ್ಕೊಳಲ್ಲ, ಒಳ್ಳೆ ರಾಕ್ಷಸರು. ಓಹೋ, ನಿಜ ಊಟ ಮಾಡೋ ಕೈಯಲ್ಲಿ ಬೆಳೆಸ್ಕೋಬಾರ್ದು ನೈಲು. ಆದ್ರೂ ಇರೋ ಒಂದು ನಿಮಿಷ ಬಿಡು. ಊಟ ಕೈಲಾದ್ರೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು. ಇದು ಇನ್ನೊಂಚೂರು ದೊಡ್ಡದಾಗಿತ್ತು, ಕಟ್ ಮಾಡಿಬಿಟ್ರು ನೋಡಿ. ಒಂಚೂರು ಗಲೀಜಿಲ್ಲ, ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿರೋದನ್ನ ಈ ಕೈ ಇನ್ನೊಂಚೂರು ಹಿಂದೆ ಕಟ್ ಮಾಡು. ನೀನು ಈ ಕೈ ಹಂಗೆ ಹೇಳ್ಕೊತಾ ಇದ್ರೆ. ಸೊ ಗೈಸ್, ಇನ್ನೊಂದು 2 days ಇದೆ ನನ್ನ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ. ಅದಕ್ಕೆ ಎಲ್ಲ ಕ್ಲೀನಾಗಿ ಟ್ರಿಮ್ ಮಾಡಿಸ್ತಾ ಇದ್ದೀನಿ ನೇಲ್ಸ್ನೆಲ್ಲ. ಹೇಳ್ಕೊಂಡು ಮಾಡುತ್ತೀಲ್ಲ ಅಲ್ಲ, ಅಯ್ಯೋ ಅಮ್ಮ, ಇದೆ ಅಮ್ಮ ಇಷ್ಟೊಂದು ಬೇಡ, ಒಂಚೂರು ಬಿಡು. ಅದು ಇದಾಗೈತಿ, ಕೊಡಿಲಿ. ಏನ್ ಕಟ್ ಮಾಡ್ತಾ ಇದೀಯಾ? ಕಟ್ ಮಾಡ್ದಲ್ಲ ಇರಮ್ಮ ಒಂಚೂರ. ಓ ಅಯ್ಯೋ ಅಮ್ಮ, ನಂಗೆ ಕಟ್ ಮಾಡ್ಕೊಂತೀವಿ, ಹೋಗಮ್ಮ. ಕೊಡಿಲಿ ಅಮ್ಮ ಪ್ಲೀಸ್, ಇಷ್ಟಾದ್ರೂ ಬಿಡುಮ್ಮ. ಗೈಸ್ ನೋಡಿ, ನಾನು ಅನ್ಯಾಯವಾಗಿ ಕೊಟ್ಟೆ ನನ್ನ ಕೈನ. ಚರ್ಮಮ್ಮ ನೋಯ್ತೈತೆ. ನಮ್ಗೇನು ಊರ್ ಕಟ್ ಮಾಡೋದು ನಮ್ಗೆ ಗೊತ್ತೇ ಇಲ್ಲ. ಅಲ್ಲ, ನೀವು ಚಿಕ್ಕ ಹುಡುಗರಾಗಿದ್ದಾಗ ಎಷ್ಟೊಂದು ಸ್ಮೂತ್ ಇರುತ್ತೋ ಅದನ್ನೇ ಕಟ್ ಮಾಡಿದೀವಂತೆ. ನೋಡಿ ಸ್ಟ್ರೈಟ್ ಬಂದಿಲ್ಲ. ಇರುವ ಒಂದು ನಿಮಿಷ. ನಾನೇನಿ ಮಿಥುನ್ ಇವಾಗ ಕಟ್ ಮಾಡಿಸ್ಕೊಂಡ ನೀನಂಗೆ ಹೇಳದ್ನ. ಗೈಸ್, ಅವ್ನ್ ನೇಲ್ಸ್ ನೋಡಿ ಎಲ್ಲ ಚರ್ಮದಲ್ಲಿ ಹೋಗಿ ಸುತ್ತಾಕೋಬಿಟ್ಟೈತೆ. ಕಾಲಲ್ಲಿ ಕಟ್ ಮಾಡಿರೋದು. ಮೈನಲ್ಲಿ ಜೋರ ಕಟ್ ಮಾಡಮ್ಮ. ಹೇಳ್ದು ಮಡಿಕೊಂತವಳ ಕೈನ. ನಾನು ಎಲ್ರು ಮುಂದಕ್ಕೆ ಹಂಗೆ ಎಳಿ ಬಿಡಮ್ಮ, ಒಳಗಡೆ ಇದ್ದಿರುತ್ತೆ, ಅದು ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಕೈದೇ ನೋಡಕ್ಕಾಯ್ತಾ ಇಲ್ಲ. ಫೋಟೋ ತಕೊಂಬಿಡಿಕ. ನೋಡಕ್ಕಾಗಲ್ಲ ಅಂತ ನೋಡ್ಕೊಂಡ್ ಕುತ್ಕೊಳ್ಳಿ. ಸೇಮ್ ಗೀಮ್ ಹಾಕಿಸ್ಕೊಂತೀವಿ ಹೆಂಗೆ. ಅಷ್ಟು ಕಟ್ ಮಾಡಿ ಹಿಂದಕ್ಕೆ ಇಷ್ಟಿದ್ರೆ ಸಾಕಪ್ಪ. ಅದ್ರಲ್ಲಿ ನೇಲ್ ಇಲ್ವಾ ಅಲ್ಲಿ? ಅದೇ ಇನ್ನೇನು ಕಟ್ ಮಾಡ್ತೀವಿ. ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಿದ್ಯಾ? ಊಟ ಮಾಡೋ ಕೈಯಲ್ಲಿ ನೇಲೇ ಇರಬಾರ್ದು ಅಂತ. ಅಲ್ಲ ಗೈಸ್, ಇವಾಗ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದ್ರೆ ಏನ್ ಮಾಡೋದು? ಎಡಗೈಲಿ ಇರೋ ಉಗ್ರಲ್ಲಿ ಬಿಡಿಸೋದು. ಕಿತ್ತೋಗ್ಬಿಡ್ಲಿ ಅವು ಒಟ್ಟಿಗೆ. ಬಲಗೈಲ ಬಿಡಿಸೋದು. ಇನ್ನೇನು ಸಾಕಮ್ಮ. ಅಲ್ಲ, ಒಂದ್ ಬೆಳ್ಳುಳ್ಳಿ ಬಿಡ್ಸಕ್ಕೆ ಹಿಂಗ್ ಆಡಿದ್ರೆ 2-3 ಬೆಳ್ಳುಳ್ಳಿ ಒಂದು ನಾನು ಹೊಡಿತೀನಿ ಈಗ. ಅಮ್ಮ ಹೆಂಗಿರಿದ್ವಿ ಅಲ್ಲಿ ಹೆಂಗ್ ಮಾಡಕ್ಕೆ. ಅದು ಶೇಪ್ ಬೇರೆ. ಶೇಪ್ ಅಲ್ಲ, ಅದು ತರಿ ಇರುತ್ತೆ. ಮತ್ತೆ ಎಲ್ಲಾನ ತರ್ಚ್ಕೊಂತೀಯ ಅಂತ. ಈ ಮಗು ನೋಡು. ಇವಾಗ ಮಗುದ್ರ ಕಿತ್ ಮಡಿಕೊಂತ ಇಲ್ವಾ? ಚರ್ಮ ಕಣಮ್ಮ. ಅಮ್ಮ ಹುಷಾರಾಗಿ ಕಟ್ ಮಾಡಮ್ಮ. ಅಮ್ಮ ಚರ್ಮ ಕಟ್ ಮಾಡ್ಬಿಟ್ಟಿಯ ಅಮ್ಮ ಅಂತ ಹೇಳ್ತೀಯ. ಅದೊಂದಿರ್ಲಿ ಬಿಡು. ಇರ್ಲಿ ಬಿಡು. ನಿನ್ಗೊಂದ್ಸಲಿ ಚರ್ಮ ಕಟ್ ಮಾಡ್ಬಿಡ್ತೀನಿ ಅಷ್ಟೇ. ಏಕೆ ಮತ್ ಕಿತ್ ಮಡಿಕೊಂತ ಇದೆಯಲ್ಲ. ಆಯ್ತು, ಸಾಕು ಬಿಡು. ಶೋ ಎಷ್ಟು 3 ತಿಂಗಳಿಂದ ಬೆಳೆಸಿದಮ್ಮ. ಹೋಯ್ತು ಎಲ್ಲ ಅಧ್ವಾನ. ಕಾಲು ಎಲ್ಲ ಅದು ಕರೆಕ್ಟಾಗಿ ಐತೆ. ಚಪ್ಪಲಿ ನೋಡಮ್ಮ, ಇದು ಇತ್ತಲ್ಲ, ನೀವು ನಾವೆಲ್ಲಾನು ಹೇಳುವಾಗ ಗೋಡೆ ಗಿಡಕ್ಕೆ ತರ್ಚ್ಕೊಂಡಾಗ ಹಿಂಗ್ ಕಟ್ ಆಗತ್ತೆ. ನಾನೇ ಕಟ್ ಮಾಡ್ಕೊಂಡಿರೋದು. ಕೊಡಿಲಿ ಅದು ಕಟ್ ಮಾಡ್ತೀನಮ್ಮ.
ಓ ಮೈ ಗಾಡ್, ಇಷ್ಟೊಂದು ವರ್ಷ ಆದ್ಮೇಲೆ ನಾನು ಕಟ್ ಮಾಡಿಸ್ಕೊಂತಿರೋದು. ನಾನೇ ಕಟ್ ಮಾಡ್ಕೊಂತಿದ್ದೆ. ಹೌದೌದು. ಎಲಿಬಿಡ 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 ಹೇಳಿದ್ರೆ ಅದು ಒಳಗಡೆ ಅದೇನೋ ಇರುತ್ತೆ, ಆಮೇಲೆ ರಕ್ತ ಬರ್ತದೆ. ಅದೇನೋ ಇರುತ್ತೆ. ಮಾಮ ಚರ್ಮ ಐತೆ ಅಷ್ಟೇ ಅಷ್ಟೇ ಅದು. ಅಯ್ಯೋ ಓ ನನ್ನ ಚರ್ಮ ಐತೆ. ಹೀಗೆ ಕೈನ ನೋಡ್ಮ ಅಲ್ಲಿ ಚರ್ಮ ಗಂಟೆ ಕಟ್ ಮಾಡಿದೀಯ ಅಮ್ಮ. ಇಷ್ಟೊತ್ತು ನೇಲ್ಸ್ ಇದ್ದಿದ್ದು ಎಲ್ಲ ಹೊರಟೋಗೈತೆ, ಒಂಥರ ಐತೆ ಬೆಳ್ಳಿಗೆ. ಅಪ್ಪಚ್ಚಿ ಮಾಡ್ಬಿಟ್ರು ಆ ಬೆಳ್ಳೆ ಎತ್ಕೊಳಕ್ಕೆ. ಕ್ಲೀನಾಗಿ ಒಂದು ಶೇಪ್ ಬಂದಿತ್ತು. ಎರಡು ಕೈ ಯಾಕೆ ಕಟ್ ಮಾಡ್ತಿದ್ದಿಲ್ಲ? ನಂಗೆ ಡ್ರಾಮಾ ಮಾಡ್ತಾ ಇದ್ದೀನಿ ನಾನು, ಎಂತ ಮಾಡಲಿ. ಪಿಡಿಕ್ಯೂರ್ ಮಾಡಿಸಿದ್ರೆ ಮಮ್ಮಿಗೆ ಇಷ್ಟೊಂದು ಕೆಲಸನೇ ಇರ್ತಾ ಇರಲಿಲ್ಲ. ನೋಡಿ ಮಾಡಿಸಿ ಅಂದರೆ ಏನು ಹೇಳ್ತಾರೆ, ಇವರೇ ಕ್ಲೀನ್ ಮಾಡ್ಕೊಡ್ತಾರಂತೆ. ಜಾಣ ಮರಿತಾರೆ ಹಿಂಗೆ ಕಟ್ ಮಾಡ್ಕೊಂಡ್ರೆ ಯಾ ಪಡಿಕ್ಯೂರ್ ಬೇಡ ಯಾ ಮೆನಿಕ್ಯೂರ್ ಬೇಡ. ಅಮ್ಮ ಸಾಕಮ್ಮ, ಕಾಲಮ್ಮ. ಆ ಚರ್ಮ ಚರ್ಮ ಅಮ್ಮ, ನಿಜಮ್ಮ ಅಮ್ಮ, ಅವೆಲ್ಲ ಸೆನ್ಸಿಟಿವ್ ಚರ್ಮ ಕಟ್ಟಾದ್ರೂ ಸರಿ. ಇದೇನಿದು ಹಿಂಗೆ ಶೇಪ್ಲೆಸ್ ಮಾಡ್ತಾ ಇದೆಯಮ್ಮ ಬೆಳಗ್ಗೆಲ್ಲ. ಇನ್ನೊಂದ್ಸರಿ ಬದಲಾವಾಗ ಶೇಪ್ ಮಾಡ್ಕೋ, ಆಮೇಲೆ ಅಮ್ಮ ಏನ್ ಕಟ್ ಮಾಡ್ತಾ ಇದೀಯ ಅಲ್ಲಿ? ಎರ್ರ ಬಿರಿ ಎಲ್ಲ ಕಟ್ ಮಾಡ್ಬೇಡ, ಕ್ಲೀನಾಗಿ ಕಟ್ ಮಾಡು. ಏನು ಇಲ್ಲ ಕಣಮ್ಮ. ನಿನ್ನ ಹತ್ರ ಇವಾಗ ಹೇಳ್ಸ್ಕೊಂಡೆ ನಾನು ಕಟ್ ಮಾಡೋದು, ಇಷ್ಟು ವರ್ಷ ನಿನ್ನ ಹತ್ರ ಹೇಳ್ಸ್ಕೊಂಡೆ ನಾನು ಕಟ್ ಮಾಡಿದ್ದು. ಅದಕ್ಕೆ ಏನಾದ್ರೂ ಜೀವ ಇದ್ದಿದ್ರೆ ನಿಜ ಅಳ್ಕೊಂಡು ಕೂತ್ಕೊಳ್ಳೋದು ನನ್ನ ಥರನೇ. ಅಮ್ಮ ಅದು ಏನಿಲ್ಲ, ಏನೂ ಇಲ್ಲ ಅದರಲ್ಲಿ ಅಷ್ಟೇ. ಇನ್ನು ಚರ್ಮ ಸಮೇತ ಇಟ್ಕೊಂಡು ಕಟ್ ಮಾಡ್ತೀನಿ, ಹಿಂಗೆ ಆಡ್ತಾ ಇರ್ ನೀನು. ಲೊಟ್ಟೆ ಪುಟ್ಟ. ಮೆಲ್ಲಗೆ. ನಾನು ಯೂಶಲಿ ಲೆಗ್ಸಲ್ಲಿ ಕಟ್ಟೆ ಮಾಡಲ್ಲ, ಆದರೂ ಇಷ್ಟೊಂದಿದೆ. ಅಮ್ಮ ಅದ್ರಲ್ಲಿ ಕಟ್ ಆಗೈತಮ್ಮ. ನೀನು ತಿನ್ನೋ ಊಟ ಎಲ್ಲ ಬರೀ ಉಗುರ್ಗೆ ಕಳ್ಸಂಗಿದ್ಯಾಮ. ಅಮ್ಮ ಅದ್ರಲ್ಲಿ ಕಟ್ ಆಗೈತೆ. ಐತೆ ಅಯ್ಯೋ ಶಿವನೇ, ಯಾಕಾದ್ರೂ ಕಟ್ ಮಾಡು ಅಂತ ಹೇಳದ್ ನಾನು ನಿನಗೆ. ಮೊದಲು ತೂರ್ತಾನ ಇಲ್ಲ ಮಮ್ಮಿ. ಗೈಸ್ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಉಗುರಿರೋದಕ್ಕೆ ಒಂದು ಸ್ವಲ್ಪ ಉದ್ದಾಗಿತ್ತು, ಬೆಳ್ಳಿಗೆಲ್ಲ ಚಿಕ್ಕ ಚಿಕ್ಕ ಆಗೋಗಿದೆ. ಈ ಕೈಯಲ್ಲಿ ಹಂಗೆ ಇರುತ್ತೆ, ಕಟ್ಟೆ ಮಾಡಿಸಲ್ಲ. ಇದು ಆಲ್ರೆಡಿ ಒಂದು ಸ್ವಲ್ಪ ಇಲ್ಲಿ ನೋಡಿ ಕಟ್ಟಾಗೋಗಿದೆ. ಅದನ್ನೇನು ಯಾವಾಗ ಮುರಿದೋಗುತ್ತೋ ಗೊತ್ತಿಲ್ಲ. ಈ ಕೈ ಫುಲ್ಲು ಚಿಕ್ಕ ಆಗೋಗಿದೆ. ಇದು ನನ್ನ ಉಗುರುಗಳು. ಸಿ ದಟಿಗಳು ನೀನೇ ಕಟ್ ಮಾಡ್ಕೊತೀನವ ನಿನ್ನಂಗ. ಅವ್ರದ್ದೇ ನೋಡಿ ಎಷ್ಟು ಹೆಂಗೈತೆ ನೋಡಿ. ಹೆಂಗೂ ಇಲ್ಲ, ಕಟ್ ಮಾಡಿ ಮಡಗಿದೀವಿ. ಫುಲ್ಲು ಇವತ್ತು ಸಂಡೇ ಆಗಿರೋದ್ರಿಂದ ಪಪ್ಪ ಹೋಟ್ಲಲ್ಲಿ ತಗೊಬಂದಿದ್ರು. ಸೊ ಮಸಾಲೆ ದೋಸೆ ಆ್ಯಂಡ್ ಇಡ್ಲಿ ತಗೊಬಂದಿದ್ರು, ತಟ್ಟೆ ಇಡ್ಲಿ. ಯೂಶ್ವಲಿ ಪಪ್ಪ ತಟ್ಟೆ ಇಡ್ಲಿ ತಿನ್ನೋದು, ಯಾಕಂದರೆ ಅವ್ರಿಗೆ ತಟ್ಟೆ ಇಡ್ಲಿನೇ ಇಷ್ಟ. ಸೊ ಅವ್ರು ತಟ್ಟೆ ಇಡ್ಲಿ ತಗೊಬಂದಿದ್ರು. ನನಗೆ ಮಸಾಲೆ ದೋಸೆ, ಮಮ್ಮಿಗೂ ಮಸಾಲೆ ದೋಸೆ, ಮಿಥುನಿಗೂ ಮಸಾಲೆ ದೋಸೆ ತಂದಿದ್ರು. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 12 o'clock ಆಗಿದೆ. ಸೊ ಸಂಡೇಸ್ ಆಲ್ವೇಸ್ ಬೋರಿಂಗ್ ಐತಿ, ಏನು ಮಾಡೋಕ್ಕೆ ಕೆಲಸನೇ ಇರಲ್ಲ. ಅದೇ ಕೆಲಸ ಐತೆ, ನಾನು ಕೊಡ್ತೀನಿ, ಮಾಡ್ತೀಯಾ? ಇಲ್ಲ, ನಾನು ಮಾಡಲ್ಲ. ಸಂಡೇ ಈಸ್ ಅ ಫ್ರೀ ಡೇ. ಮಲ್ಲೇಶ್ವರಮಿಂದ ಏನೇನು ತಂದಿದ್ನೋ ಡ್ರೆಸ್ಸಸ್ಸು, ಅದನ್ನು ಈಗ ಸೈಜ್ ರೀಸ್ಟಿಚಿಂಗ್ ಮಾಡೋಕ್ಕೆ ನನ್ನ ಮೆಜರ್ಮೆಂಟಲ್ಲಿ ಪೂನಮ್ ಆಂಟಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಕೊಟ್ಬಿಟ್ಟು ಬರೋಣ. ಆಲ್ಮೋಸ್ಟ್ ಒಂದು 8 to 9 ಕುರ್ತೀಸ್ ಇದೆ. ಸೊ ಅವೆಲ್ಲ ಸ್ಟಿಚ್ ಹಾಕಿಸ್ಬೇಕು. ಸೊ ಹೋಗಿ ಕೊಟ್ಬಿಟ್ಟು ಬರೋಣ ಗೈಸ್. ಇಷ್ಟು ಬ್ಯಾಗ್ ಫುಲ್ಲು ಇದೆ. ಕಮಾನ್ ಲೆಟ್ಸ್ ಗೋ. ನಾನು ಇವಾಗ ಬೈಕಲ್ಲಿ ಹೋಗಿ ಕೊಟ್ಬಿಟ್ಟು ಬರಬೇಕು. ಇಲ್ಲೇ ಮನೆ ಹತ್ರನೇ ಇರೋದು, ಒಂದು ಮ್ಯಾಕ್ಸಿಮಮ್ ಒಂದು 500 meters ಅಷ್ಟೇ ಇರ್ಬೋದು. ಸೊ ನಾನು ಹೋಗಿ ಕೊಟ್ಟು ಬರ್ತೀನಿ. ಗೈಸ್ ಉಗುರನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಬಿಡ್ಸೋಕ್ಕೆ. ಹೇಗೆ ಬಿಡಿಸೋದು?
ಆದರೂ ಬಿಡಿಸ್ಬೇಕು. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ಮಸಾಲೆ ರುಬ್ಕೋಬೇಕಂತೆ. ಹಾಂ ಬಂದ್ಬಿಡು. ಹಾಂ ಮಿಥುನ್ ಸೌಂಡ್ ಕಮ್ಮಿ ಇಕ್ಕು. ಸೊ ಗೈಸ್, ಈಗ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದಾಗಿದೆ. ಮಸಾಲೆ ರುಬ್ಬೋಕ್ಕೆ ಏನೇನು ಬೇಕು ಅಂತ ನಮ್ಮ ಮಮ್ಮಿ ಒಂದೊಂದೇ ಹೇಳ್ತಿರ್ತಾರೆ. ನಾನಿಲ್ಲಿ ಒಂದೊಂದೇ ಫ್ರೈ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಒಂದು ಈರುಳ್ಳಿ ಕಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಮಮ್ಮಿ ಎಷ್ಟು ಈರುಳ್ಳಿ? ಚಿಕ್ಕದ ದೊಡ್ಡದ? ಸೊ ಇಲ್ಲಿದೆ 2 ಈರುಳ್ಳಿ. ಈಗ ಕಟ್ ಮಾಡೋಣ. ಮಧ್ಯಾಹ್ನ ಊಟ ಮಾಡಬೇಕಲ್ವ, ಸೊ ಅದಕ್ಕೆ ನಾನ್ ವೆಜ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನನಗೆ ಈ ನಾನ್ ವೆಜ್ಜಲ್ಲಿ ಸಾಂಬಾರುಗಳು ಇಷ್ಟ ಆಗಲ್ಲ ಗೈಸ್. ಬಿ ಎಟ್ ಚಿಕನ್ ಸಾರು ಆರ್ ಮಟನ್ ಸಾರು. ನನಗೆ ಬರೀ ಚಿಕನ್ ಫ್ರೈ, ಮಟನ್ ಬಿರಿಯಾನಿ ಅಷ್ಟೇ ಇಷ್ಟ ಆಗೋದು. ಒಂದು ಈರುಳ್ಳಿ ಕಟ್ ಮಾಡೋಕ್ಕೆ ನಾನು 2 ಅಡಿ ಕಣ್ಣೀರು ಸುರಿಸ್ಬೇಕು. ನೆಕ್ಸ್ಟು ಒಣಮೆಣಸಿನ್ಕಾಯಿ. 1 2 3 4 5 6 7 8 9 10. ಇನ್ನೊಂದು ಸಾಕಾ? ಅಮ್ಮ ಆಮೇಲೆ ಶುಂಠಿ ಹಾಕಬೇಕಂತೆ. ಇದು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. ಓಕೆ ನೆಕ್ಸ್ಟ್ ಅಮ್ಮ. ಫ್ರೈ ಮಾಡಬೇಕಾ? ಫ್ರೈಯೇ ಮಾಡಿಲ್ಲ. ಬಾಣಲೆ ಒಂದು ಸ್ವಲ್ಪ ಹೀಟ್ ಆಗಾದ್ಮೇಲೆ, ಅಂದರೆ ಬಿಸಿ ಆದಮೇಲೆ ನಾವೇನೇನು ಕಟ್ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಹಾಕೋಣ. ಫಸ್ಟ್ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ತೆಂಗಿನಕಾಯಿ. ಈಗ ತೆಂಗಿನಕಾಯಿ ಹೆಬ್ಬಬೇಕಂತೆ, ಅದು ನನಗೆ ಹೆಬ್ಬಕ್ಕೆ ಬರಲ್ಲ. ನಂಗೆ ಬರ್ತಿರೋ ಕೆಲಸನೆಲ್ಲ ನಮ್ಮ ಮಮ್ಮಿ ಹೇಳ್ತವ್ರೆ. ಆಮೇಲಮ್ಮ ಆಮೇಲಮ್ಮ ನಾನು ಗ್ರೈಂಡ್ ಮಾಡಲ್ಲ. ನಾನು ಗ್ರೈಂಡ್ ಮಾಡಕ್ಕೆ ಭಯ. ಅದು ಸಡನ್ನಾಗಿ ಎಗ್ರಿಬಿಟ್ರೆ ನಾನೇನು ಮಾಡಿ. ಸೊ ನನ್ನ ಕೆಲಸ ಮುಗ್ದಿದೆ. ಸೊ ಇಲ್ಲಿದೆ ನೋಡಿ, ಮಸಾಲೆ ಆಲ್ಮೋಸ್ಟ್ ರೆಡಿಗಿದೆ. ಮಮ್ಮಿ ಬಂದು ರುಬ್ಕೊತಾರೆ. ಟಾಟಾ ಬಾಯ್. ಸೊ ಗೈಸ್, ಈಗ ನೈಟು ಊಟಕ್ಕೆ ಏನು ಮಾಡಿದ್ದೀವಿ ಅಂದರೆ, ಆಲ್ರೆಡಿ ನಾನು ಹೇಳಿದ್ನಲ್ಲ ಮಸಾಲೆ ರುಬ್ಬಿದ್ದೀನಿ ಅಂದ್ಬಿಟ್ಟು. ಆ ಮಸಾಲೆನ ನೈಟಿಗೆ ಒಟ್ಟಿಗೆ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ ಬೆಳದಿಂಗ್ಳಲ್ಲಿ, ಅಂದರೆ ಟೆರೆಸ್ ಮೇಲೆ ಪಪ್ಪ ಕುಕ್ ಮಾಡಿದ್ದಾರೆ ಒಲೆಯಲ್ಲಿ. ಯೂಶ್ವಲಿ ನಮ್ಗೆ ಏನಾದರೂ ಬೇಕಾದರೆ ನಾನ್ ವೆಜ್ನ ಆ ಥರ ತಿನ್ನಬೇಕು ಅನಿಸಿದ್ರೆ ಮೇಲೆ ಒಂದು ಇದ್ರ ಥರ ಮಾಡ್ತಿದ್ದೀವಿ, ಒಲೆ ಥರ. ಸೊ ಅಲ್ಲೇ ಕುಕ್ ಮಾಡಿಬಿಡ್ತೀವಿ. ಸೊ ಇವತ್ತು ಅದೇ ಥರ ತಿನ್ನೋಣ ಅಂತ ಅನಿಸ್ತು. ಸೊ ಅದಕ್ಕೆ ಮೇಲೆ ಸಾಂಬಾರು ರೆಡಿಯಾಗಿದೆ. ಸಾಂಬಾರಲ್ಲ, ಫ್ರೈ ಥರ ರೆಡಿಯಾಗಿದೆ ನಾನ್ ವೆಜ್ಜು. ಹಾಗೆ ಚಪಾತಿ ಕೂಡ ಮಾಡಿದ್ದೀವಿ. ಸೊ ಈಗ ರೈಸು ಪಪ್ಪ ಎತ್ಕೊಂಡು ಹೋಗಿದ್ದಾರೆ. ಸೊ ಪಪ್ಪ ಹೋಗಿ ಏನದು ಫ್ರೈನ ಬಿಸಿ ಇಕ್ತಾರಂತೆ. ಸೊ ಅಷ್ಟನ್ನು ನಾವು ಚಪಾತಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ಮಮ್ಮಿ ಪಾತ್ರೆ ತೊಳಿತಿದ್ದಾರೆ. ಸೊ ಪಾತ್ರೆ ತೊಳೆದಾದ್ಮೇಲೆ ಹೋಗೋಣ. ಬೆಳದಿಂಗಳಲ್ಲಿ ಯಾವ ಥರ ನಾವು ಊಟ ಮಾಡ್ತೀವಿ ಅಂತ ತೋರಿಸಿ. ಆಲ್ಮೋಸ್ಟ್ ಒಂದು 7 to 8 ಟೈಮ್ಸ್ ಬೆಳದಿಂಗಳಲ್ಲಿ ಮಾಡಿದ್ದೀವಿ ಊಟ. ಜಾಸ್ತಿ ಮಾಡಿದ್ದೀವಿ, ಅದೇ ಲೆಕ್ಕ ಇಲ್ಲ. ಬಟ್ ಈ ಸತಿ ನಿಮಗೂ ತೋರಿಸೋಣ ಅಂತ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಬನ್ನಿ. ಕೂಡ ಬಂದಿತ್ತು, ಫುಲ್ಲು ಚಳಿ ಇರುತ್ತೆ ಅಂತ ಗೊತ್ತು. ನೀವೇ ಬಿಸಿ ಬಿಸಿ ಊಟ ಜೊತೆ ಮೂನ್ ಜೊತೆ ಹಾಗೆ ಡಾರ್ಕ್ ನೈಟಲ್ಲಿ ಊಟ ಮಾಡೋಣ.
ಇಂದು ಬರೀ ಅದು ತೊಳೆಯೋದೇ ಸೌಂಡ್ ಬಂದಿರುತ್ತೆ ಮಮ್ಮಿ. ಅವತ್ತ ನಾನು ತೊಳಿಬಾರ್ದ? ತೊಳಿಬೇಡ. ತೊಳಿಲಿಲ್ಲ ಅಂದ್ರೆ ಬೇರೆ ಏನು ಮಾಡ್ತೀಯ? ಓಕೆ, ಸೊ ಈಗ ಮಿಥುನು ಓದ್ಕೊತಿದ್ದಾನೆ, ಯಾಕೆಂದರೆ ಅವನಿಗೆ 2 ಡೇಸಿಂದ ಎಕ್ಸಾಮ್ಸ್ ನಡೀತಿದೆ. ಸೊ ನಾಳೆ ಕೂಡ ಒಂದು ಎಕ್ಸಾಮ್ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದಾನೆ ಅವನು. ಗೈಸ್ ಎತ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನು ಮಳೆ ಬೀಳ್ತಾನೆ ಐತೆ ನೋಡಿ, ಫುಲ್ ತ್ಯಾವ ಆಗೋಗಿದೆ. ಆದರೆ ನಮ್ಮ ಟೆರೇಸಲ್ಲಿ ಶೆಡ್ ಇರೋದ್ರಿಂದ ನಾವು ಹೊರಗಡೆ ಕೂತ್ಕೊಂಡು ಊಟ ಮಾಡ್ಬೋದು. ನಮ್ಮ ಮಮ್ಮಿ ಬರ್ತಿದ್ದಾರೆ ನೋಡಿ, ಫುಲ್ಲು ತ್ಯಾವ ಆಗೋಗಿದೆ. ಬಿದ್ದಿದೀಯಾ? ಅಯ್ಯೋ ಮಳೆ ಬೀಳ್ತೈತೆ, ಚಪಾತಿ ಎಲ್ಲ ನೆಂದೋಗುತ್ತೆ. ನೀನು ಪ್ಲೇಟ್ ಹಾಕೊಂತಾನೆ ಬರ್ಬೇಕು ಅದ್ರ ಮೇಲೆ. ನೀನು ಹಂಗೆ ಕೊಟ್ಟೆ, ಹಂಗೆ ಎತ್ಕೊಬಂದಪ್ಪ. ಮಾಂಸ ತರ ಮುಗೀತು. ಈಗ ನಾವು ಹುಡುಕ್ತಾ ಇದ್ದೀವಿ ನಮ್ಮ ಮನೆಗೆ. ತುಂತುರು ಮಳೆ ಬೀಳ್ತಿದೆ, ಆದರೆ ತುಂತುರು ಮಳೆ ಬೀಳ್ತಿದೆ, ಆದರೆ ಮೂನೇ ಇಲ್ಲ. ಮೂನ್ ಜೊತೆ ಊಟ ಮಾಡೋಣ ಅಂದರೆ ಮೂನೇ ಮಿಸ್ಸಿಂಗು. ನೆಕ್ಸ್ಟ್ ಟೈಮ್ ಹೇಳಿದ್ದೀನಿ ಬಾ ಅಂತ. ಈಗ ಊಟ ಎಲ್ಲ ಮುಗೀತು, ಚೆನ್ನಾಗಿ ತಿಂದ್ವಿ. ಈಗ ಮನೆಗೆ ಹೋಗಿ ಮಲ್ಕೋಬೇಕು. ಸೊ ಬಾಯ್. ಸೊ ಎಷ್ಟೊಂದು ಜನ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.